ಮುಖ ನೋಡ್ಬಿಟ್ಟು ಭಯ ಪಡಬೇಡಿ. ಏನಿಲ್ಲ ಎಲ್ಲಿಗೆ ಹಂಗೆ ಕರ್ಗಾಗೈತೆ. ಬೆಳ್ಳಗೈತೆ ನೋಡಿ ನೋಡು. ಇಲ್ಲೋಡ್ ಖುಷಿ ನೋಡು, ಖುಷಿ 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 ನೋಡ್ರ, ಖುಷಿ ನೋಡ್ರ, ಖುಷಿ ನೋಡ್ರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಖ ನೋಡ್ಬಿಟ್ಟು ಭಯ ಪಡಬೇಡಿ. ಸೊ ಫೇಸ್ ಪ್ಯಾಕ್ ಹಾಕಿದ್ದೀನಿ. ಈಗ ಚಳಿಗಾಲ ಅಲ್ವಾ, ಮೊನ್ನೆ ದಿನ ಒಂದು ವೀಕ್ ಅಷ್ಟು ಒಂದು ಜಾಸ್ತಿ ಸ್ಕಿನ್ ಕೇರ್ ಏನೂ ಮಾಡ್ಕೊಳ್ಳಿಲ್ಲ. ಫುಲ್ ಒಂಥರ ಹೊಡೆದಂಗೆ ಆಗಿತ್ತು ಇಂಥ ಹತ್ರ ಎಲ್ಲ. ಅದಕ್ಕೋಸ್ಕರ ಕಡಲೆ ಹಿಟ್ಟು, ಸ್ವಲ್ಪ ಹಸಿ ಹಾಲು, ಕರ್ದಿರೋ ಹಾಲಿರುತ್ತಲ್ಲ, ಹಸಿ ಹಾಲು ಮತ್ತು ಟೊಮೊಟೊ, ಸೊ ಅಷ್ಟೇ, 3 ಮಿಕ್ಸ್ ಮಾಡಿ. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ ಅದೆಲ್ಲ ಸೇರಿಸ್ಬೋದು, ಕಾಫಿ ಪೌಡ್ರ್ ಎಲ್ಲನೂ. ಅದೆಲ್ಲ ಹಾಕಿದ್ರೆ ಶುಗರು ಎಲ್ಲ ಹಾಕ್ತಾರಲ್ಲ, ನನಗೆ ಪಿಂಪಲ್ಸ್ ಆಗಿಬಿಡುತ್ತೆ. ನನಗೆ ಅರಿಶಿನ ಎಲ್ಲ ಸೆಟ್ ಆಗಲ್ಲ, ಮುಖಕ್ಕೆ ಹಚ್ಚೋದು ಅದೆಲ್ಲನ. ಹಂಗಾಗಿ ನಾನು ಈ 3 ಹಾಕೋದು, ಹಸಿ ಹಾಲು, ಟೊಮೊಟೊ ಮತ್ತು ಇದು ಕಡಲೆ ಹಿಟ್ಟು, ಅದು 3 ಮಿಕ್ಸ್ ಮಾಡಿ ಈ ಥರ ಪ್ಯಾಕ್ ಹಾಕಿದ್ದೀನಿ. ಒಂದು 10 ರಿಂದ 15 ನಿಮಿಷ ಬಿಡ್ತೀನಿ ಅಷ್ಟೇ. ಆಗಲೇ ಫುಲ್ಲು ಟೈಟ್ ಆಗಿದೆ, ಒಂಥರ ಹಿಂಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಆ ಥರ ಆಗಿದೆ ಆಗಲೇ. ಇನ್ನೊಂದು ಸ್ವಲ್ಪ ಹೊತ್ತು ಪಾತ್ರೆ ತೊಳ್ಕೊಂಡು ಆಮೇಲೆ ಬಂದು ವಾಶ್ ಮಾಡ್ಕೊತೀನಿ. ಸುಮ್ಮನೆ ನಾರ್ಮಲ್ ನೀರಲ್ಲಿ ವಾಶ್ ಮಾಡ್ಕೊಬಿಟ್ರೆ ನೈಟ್ ಮಲಗಬೇಕಾದ್ರೆ ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಚಿದ್ರೆ ಸಾಕು. ಬೆಳಗ್ಗೆ ಅಷ್ಟರಲ್ಲಿ ತುಂಬ ಕ್ಲಿಯರ್ ಸ್ಕಿನ್ನು ನಮ್ಮದಾಗಿರುತ್ತೆ. ಸೊ ಈ ಥರ ಮಾಡ್ಕೊತೀನಿ ನಾನು. ಯಾವುದೇ ಥರ ಫೇಶಿಯಲ್ಸ್ ಆಗಿರ್ಬೋದು, ಸ್ಕ್ರಬ್ಬಿಂಗ್ ಆಗಿರ್ಬೋದು, ಆ ಥರ ಪಾರ್ಲರಲ್ಲಿ ಯಾವತ್ತೂ ನಾನು ಮಾಡಿಸಿಲ್ಲ, ಮಾಡ್ಸೋಕ್ಕೂ ಹೋಗಲ್ಲ. ನನ್ನ ಸ್ಕಿನ್ಗೆ ಜಾಸ್ತಿ ಈ ಥರ ರಬ್ ಮಾಡಿದ್ರೆ ಪಿಂಪಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ, ಸೊ ಇದೇನು ಯಾವಾಗಲೂ ಮಾಡಲ್ಲ, ಯಾವಾಗಲೂ 2 ಮಂತ್ಸ್ಗೆ ಸಾರಿ, 3 ಮಂತ್ಸ್ಗೆ ಸಾರಿ ಮಾಡ್ತಾ ಇರ್ತೀನಿ ಅಷ್ಟೇ. ಯಾವಾಗಲೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ಕಿನ್ನು. ತುಂಬ ಜನ ಕೇಳ್ತಾ ಇರ್ತೀರ, ನಿಮ್ಮ ಸ್ಕಿನ್ ಕೇರ್ ಹೇಳಿ ಸಿಸ್ಟರ್ ಅಂತಂದು. ಏನೂ ಇಲ್ಲ, ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಿ, ಒಂದು ಪೌಡ್ರ್ ಹಚ್ತೀನಿ, ಅದು ಗೋಕುಲ್ ಪೌಡ್ರ್. ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಈ ಥರ ಯಾವಾಗಲಾದರೂ ಈ ಥರ ಒಂದು ಸ್ವಲ್ಪ ಪೊರೆ ಥರ ಇಲ್ಲೆಲ್ಲ ಹೊಡೆದಿರುತ್ತಲ್ಲ, ಅಂಥ ಟೈಮಲ್ಲಿ ಮಾತ್ರ ಈ ಪ್ಯಾಕ್ ಹಾಕ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇವತ್ತು ಲಾಂಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹಾಗೆ ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಹಾಸ್ಯ 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 ಇದೆಲ್ಲ ನೋಡ್ತಾರೆ. ಏನಿಲ್ಲ ಏನಿಲ್ಲ ಎಲ್ಲಿಗೆ ಹಂಗೆ ಉಂಟ್ಕಲ್ಲ ಕರ್ಗಾಗೈತೆ. ಬೆಳ್ಳಗೈತೆ. ಅಲ್ಲ ಬೈ, ನಿನ್ಗೆ ಹಚ್ಚಲ ಹಚ್ಕ ನೀನ್ ಬೆಳಗಾಕ್ತೀಯ ನೋಡಿ. ಇದೆಲ್ಲ ಕರ್ರಗ, ಇದೆಲ್ಲ ಹೊಡೆದೈತೆ ನೋಡು, ಹಿಂಗೆ ಹೊಡೆದೈತೆ ನನಗೂ, ಅದಕ್ಕೆ ಹಚ್ಕೊಂಡಿದ್ದು. ಹಚ್ಚಲ ಏನೋ ನನ್ನ ಸೊಸೆ ಒಪ್ಕೊಬಿಟ್ಲಪ್ಪ. ರಾಗಿ ಅಕ್ಕಿ ಬಿಡು, 2 ಇದಾವೆ ಅದ್ರಾಗೆ. ತೆಗಿತೀನಿ ಇವನು. ಬಿಡ ಮನೆ ತೆಗಿಯ ಮನೆ, ಆಮೇಲೆ ಕೈಗಿನ ಇರ್ಸಿಯ ಲಿಂಗನ್ನ ತೆಗಿಯನ್ನ ಬಾಕ್ಲ. ಮೂಗು ಹಚ್ಚಲೆ ಸಿಟ್ಟಾಗಲ್ಲ ಹೋಗಿ ನಂಗು ನಿಂಗು ರಾಜಿ. ತೆಗಿಯ ಬಾಕ್ಲ ಮತ್ತ ಒಂದು ತೆಗಿಯ. ಸಿಂಬ ಊಟ ಕೊಟ್ಟು ಪಾತ್ರೆ ತೊಳೆಯೋನಿಲ್ಲ ಅಂದ್ರೆ ಪಾತ್ರೆ ತೊಳೆಯಕ್ಕೆ ಬಿಡಲ್ಲ ಅವನು. ನಾವು ಕಾರ್ ಹಾಕೊಂಡು ಹೋಗ್ತಿದ್ರಲ್ಲ ಹಸ್ಯ, ನಮ್ಗಿಂತ ಮುಂಚೆ ರೋಡ್ನಾಗ ಇದ್ದಾನೆ ಸಿಂಬ. ಕರ್ಕೊಂಡು ಹೋಗ್ತಾರೆ ಕಾರ್ನಾಗ ಹಂಗೆ ಅಂತಂದು. ಅವಾಗ ನಾನು ನಡಿ ಮನೆ ಹತ್ರ ಬರ್ತೀವಿ ಅಂದರೆ ತಿರ್ಗಿ ಹೊಡ್ ಬಂತು. ಇಲ್ಲೋಡು ಖುಷಿ ನೋಡು, ಖುಷಿ 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 ನೋಡ್ರ, ಖುಷಿ ನೋಡ್ರ, ಖುಷಿ ನೋಡ್ರ. ತಿನ್ಲೆ
ಹಾಲು ಪಾಪ ಇತ್ತಾಗ ಬಾ ನೀನು, ಅದು ಸೌಂಡ್ ಮಾಡ್ಬೇಡ ಕವರ್ದು. ಅಯ್ಯೋ ನೋಡಿ ಬಾ. ಈಗ ಮನೆಯಿಂದ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದಾಯ್ತು. ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಮಗಂದು ಬರ್ತ್ಡೇ ಇದೆ, ಅದಕ್ಕೋಸ್ಕರ ಮಕ್ಕಳೆಲ್ಲ ಸೇರ್ಕೊಂಡು ಈಗ ಸುರ್ಸುರು ಬತ್ತಿ ಪಟಾಕಿ ಎಲ್ಲ ಹೊಡಿಬೇಕು ಅಂತದ್ದು. ಯಾಕಂದ್ರೆ ಹಳ್ಳಿ ಕಡೆ ಬರ್ಡೇ ಅಂದ್ರೆ ಅಷ್ಟೇನೆ ಹಂಗೆ ಮಾಡೋದು. ಸೊ ಹಂಗಾಗಿ ಚೆನ್ನಾಗ್ ಅನ್ಸುತ್ತೆ ಮಕ್ಳಿರೋ ಹತ್ರ ಎಲ್ಲಾನು. ನೋಡಿ ಏರಿಯಾ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ, ಕೆಲ್ಸಗಳೆಲ್ಲ ಮಾಡ್ಕೊಂಡು ಆರಾಮಾಗಿ ಒಬ್ರು ಮನೆ ಹತ್ರ ಒಬ್ರು ಕೂತ್ಕೊಂಡು ಹಿಂಗ್ ಮಾತಾಡ್ಕೊಂಡು ಆರಾಮಾಗಿರ್ಬೋದು. ಇದ್ರ ಕಳಿಸ್ತೀನಿ ಹೇಳ. ನೀನೇನ್ ಬೇರೆದಕ್ಕೇನು ಹಾಕಲ್ಲ. ಹ್ಯಾಪಿ ಬರ್ಡೇ ಹೇಳ್ರಿ. ಇನ್ನೇನು ಸಂಜೆ ಕಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ನಮ್ಮ ಫ್ರೆಂಡ್ ಅವರು ಪಾಪುದು ಇದು ಬರ್ತ್ಡೇ ಇತ್ತು, ಹಾಗಾಗಿ ಕಾಲ್ ಮಾಡಿದ್ರು ಬೆಳಿಗ್ಗೆನೆ ಬರಬೇಕು ಅಂತ. ಮತ್ತೆ ಸಂಜೆ ಒಂದ್ಸರಿ ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಬಂದ್ವಿ. ಸೊ ಬಂದಿದ ತಕ್ಷಣ ಎಲ್ಲರೂ ವಿಶ್ ಮಾಡಿ ಈಗ ಕೇಕ್ ಕಟ್ ಮಾಡ್ತಾ ಇರೋದು. ಸೊ ಆಗಲೇ ಮಕ್ಕಳೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ರಿ. ನಮ್ಮ ಹಳ್ಳಿ ಕಡೆ ಅಷ್ಟೇ ಈ ರೀತಿ ಬರ್ತ್ಡೇಗಳು ಏನಾದರೂ ಕೇಕ್ ಕಟ್ ಮಾಡೋ ಫಂಕ್ಷನ್ಸ್ ಇದ್ರೆ ಮಕ್ಕಳೆಲ್ಲ ತುಂಬಾಗಿರ್ತಾರೆ, ಏರಿಯಾದಲ್ಲಿರೋ ಮಕ್ಕಳೆಲ್ಲನೂ. ಹಾಗೆ ಅವಾಗೆಲ್ಲ ಕೇಕ್ ಅಂದರೆ ತುಂಬ ಅಪರೂಪ. ಸೊ ಇವಾಗ ಅಂದರೆ ಕೇಕ್ ಅಂದರೆ ಲೆಕ್ಕನೇ ಇಲ್ಲ ಆ ಥರ ಮಕ್ಕಳಿಗೆ. ನಮಗೆಲ್ಲ ಕೇಕ್ ಅಂದ್ರೆ ಅದು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ, ಆ ಥರ ಇದ್ದಿದ್ದು ಆ ಕಾಲದಲ್ಲಿ. ಇವಾಗೇನು ಆ ಥರ ಇಲ್ಲ ಹೇಳ್ರಿ. ಅದಕ್ಕೆ ಇಬ್ಬರಿಗೂ ಈಗ 2 ಕೇಕ್ ತಂದು ಈ ರೀತಿ ಕಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ನಾವು ಬಂದ್ಬಿಟ್ಟು ಕೇಕ್ ಕಟ್ ಮಾಡಿ ವಿಶಸ್ ತಿಳಿಸಿ ಈಗ ಊಟ ಮಾಡ್ಕೊಂಡು ಇಲ್ಲೇ ಹೋಗ್ಬೇಕು, ಅಡುಗೆನೇ ಮಾಡಿದ್ದಾರೆ. ಹಾಗೆಯೇ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ಮೊನ್ನೆ ಅಂದರೆ ಸುಮಾರು ಅಂದರೆ 1 ಮಂತ್ ಬ್ಯಾಕು ನಾವೆಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಸೊ ಅಲ್ಲಿ ನಮ್ಮ ಮನೆಯವರು ಒಬ್ಬ ಹಸ್ಬೆಂಡ್ ಆ್ಯಂಡ್ ವೈಫು ರಿಯಲಿಟಿ ಅಂದರೆ ಎಲ್ಲರೂ ನೋಡೋ ಥರ ಕೇರ್ ಮಾಡೋದು, ಏನಾದರೂ ಈ ಥರ ತಿನ್ಸೋದು ಉಣ್ಸೋದು ಈ ಥರ ಎಲ್ಲ ಇದು ಮಾಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ನಾನು ಅಬ್ಸರ್ವ್ ಮಾಡಲಿಲ್ಲ ಜಾಸ್ತಿ, ಬಿಡು ನಾರ್ಮಲ್ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ನಮ್ಮ ಮನೆಯವ್ರು ನೋಡಿಬಿಟ್ಟು ಅದನ್ನು ನಿನ್ನೆ ದಿನ ನನ್ನ ಹತ್ರ ನೋಡ್ದ, ಮೊನ್ನೆ ಹೋದಾಗ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು, ಅದು ಲವ್ ಅಂದರೆ ಅಂತ ಅಂದರು. ನಿಜ, ನಮ್ಮ ಮನೆಯವರು ಇಷ್ಟೇ ನಾನು ಅರ್ಥ ಮಾಡ್ಕೊಂಡ್ರೆ ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೊಂಡೆ ಮನಸ್ಸಲ್ಲಿ, ಇಷ್ಟೇ ನಾನು ಅರ್ಥ ಮಾಡ್ಕೊಂಡ್ರೆ ನನ್ನ ಅಂತಂದು. ಯಾಕಂದರೆ ಸ್ವಲ್ಪ ನೋಡಿ ಹೆಂಗಿರುತ್ತೆ ಮೈಂಡ್ಸೆಟ್ ಅಂದರೆ, ಸ್ವಲ್ಪ ಜನಕ್ಕೆ ಹೊರಗಡೆ ತೋರಿಸ್ತಾರಲ್ಲ ಆ ಪ್ರೀತಿನೇ ನಿಜವಾದ ಪ್ರೀತಿ ಅಂದ್ಕೊತಾರೆ. ಸ್ವಲ್ಪ ಜನ ನಾವು ಮನಸ್ಸಲ್ಲೇ ಇಟ್ಕೊಂಡು ನಾವೇನು ಮಾಡಿದ್ರು ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಅದು ಪ್ರೀತಿ ಅಲ್ಲ ಅಂತಾರೆ ಸ್ವಲ್ಪ ಜನ. ಆದರೆ ನಮ್ಮ ಮನೆಯವ್ರು ನಿಂದೇನು ಇದಲ್ಲ ಅಂತಂದು ಹೇಳಲಿಲ್ಲ, ಆದರೂ ನನ್ನ ಮನಸ್ಸಿಗೆ ನಾನೇ ಕ್ವಶನ್ ಮಾಡ್ಕೊಂಡೆ, ಈ ಥರ ಅರ್ಥ ಮಾಡ್ಕೊಂಡ್ರ ಇವರು ಅನ್ನೋ ಥರ ಆಯಿತು ನನಗೆ. ಎಷ್ಟೇ ಕಷ್ಟದ ಸಮಯದಲ್ಲಾಗಿರ್ಬೋದು, ಇವ್ರ ಹತ್ರ ರೂಪಾಯಿ ಇಲ್ದಂಗೆ ಆದಾಗಿರ್ಬೋದು, ಇಲ್ಲ ನಮ್ಗಿರೋಕ್ಕೆ ನೆಲೆನೇ ಇಲ್ಲ ಅಂದಾಗೆಲ್ಲ ನಾವು ಕೈ ಬಿಟ್ಟೇ ಹೋಗಲಿಲ್ಲ. ಸೊ ಇವರೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಜೊತೆಯಾಗಿ ಈ ಥರ ಇದು ಮಾಡಿದ್ದಕ್ಕೆ ಹೊರಗಡೆ ತೋರಿಸೋ ಪ್ರೀತಿನ ಎಷ್ಟು ಚೆನ್ನಾಗಿದೆ ನೋಡ್ರಿ ಅವ್ರ ಲವ್ ಅಂತ ಅಂದ್ಬಿಟ್ರಲ್ಲ ಅನ್ನೋ ಥರ ಅನಿಸ್ತು ಮನಸ್ಸಿಗೆ. ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ನನ್ನನ್ನು ಅಂತ ಅಂದ್ಕೊಂಡೆ ನಾನು. ಯಾಕೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದೀನಿ. ಒಂದು ಅರ್ಥ ಮಾಡ್ಕೊಬಿಡಿ, ಹೊರಗಡೆ ತೋರಿಸೋ ಪ್ರೀತಿ ಎಲ್ಲ ನಿಜ ಎಲ್ಲ, ಹಾಗಂತ ತೋರಿಸ್ದೇ ಒಳಗಿಟ್ಕೊಂಡಿರೋದು ಅದೂ ಪ್ರೀತಿ ಅಲ್ಲ ಅಂತ ತಿಳ್ಕೊಬೇಡಿ. ಸೊ ಎಲ್ಲನೂ ಒಂದೇ, ಆದ್ರೇ ಸ್ವಲ್ಪ ಜನಕ್ಕೆ ಹೊರಗಡೆ ತೋರಿಸೋ ಅಭ್ಯಾಸ ಇರುತ್ತೆ, ಸ್ವಲ್ಪ ಜನಕ್ಕೆ ತೋರಿಸ್ಕೊಳ್ಳೋ ಅಭ್ಯಾಸ ಇರಲ್ಲ. ಸೊ ಒಳಗಡೆನೆ ಇಟ್ಕೊಂಡು ಇಷ್ಟಪಡ್ತಾ ಇರ್ತಾರೆ, ಪ್ರೀತಿ ಮಾಡ್ತಾ ಇರ್ತಾರೆ, ತುಂಬ ಅದು ಹೇಳ್ಕೊಳಕ್ ಆಗದೇ ಇರೋಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಇದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ಹೊರಗಡೆ ನಿಂತ್ಕೊಂಡು ತೋರಿಸೋದೆಲ್ಲ ಪ್ರೀತಿ, ಸುಮ್ಮನೆ ಇದ್ರೆ ಅದು ಪ್ರೀತಿ ಅಲ್ಲ ಅಂತಂದು ಯಾರ ಬಗ್ಗೆನೂ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದರೆ ಓನ್ ಎಕ್ಸ್ಪೀರಿಯನ್ಸ್, ನಾನಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಿರೋಳು. ಅದಕ್ಕೋಸ್ಕರ ನನಗೆ ಏನೇ ಒಂದು ನನ್ನ ಲೈಫಲ್ಲಿ ಇನ್ಸಿಡೆಂಟ್ ನಡೆದ್ರು ಏನೇ ಒಂದು ಆದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್, ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲರ ಲೈಫನ್ನು ಚೆನ್ನಾಗಿರುತ್ತೆ. ಹಾಗಂತ ನಾನು ವಾದ ಮಾಡ್ಕೊಂಡು ಜಗಳ ಮಾಡಕ್ಕೆ ಹೋಗಲಿಲ್ಲ ನಮ್ಮ ಮನೆಯವ್ರ ಹತ್ರ, ಓ ಹಿಂಗಂದೆ ಹಂಗಂದೆ ಅಂತ. ಬಿಡು, ಅವ್ರ ಮನಸ್ಸಿಗೆ ಅನಿಸಿದ್ದು ಅವ್ರು ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನೇ ಲೈಟಾಗಿ ತೊಗೊಂಡೆ ಅಷ್ಟೇ.
ಈಗ ಬಂದಿರೋರೆಲ್ಲರೂ ಹೋಗ್ಬಿಟ್ಟು ಕೇಕ್ ತಿನ್ನಿಸಿ ಮಕ್ಕಳಿಗೆ ಈಗ ಬಂದು ಚಿತ್ರಾನ್ನನೂ ಮತ್ತು ಬಜ್ಜಿ ಮಾಡಿಸಿದ್ರು. ಎಲ್ಲರೂ ಇಲ್ಲೇ ಕೂತ್ಕೊಂಡ್ವಿ, ಚೆನ್ನಾಗಿದೆ ಹೊರಗಡೆ ಅಂತಂದು ಹೇಳ್ಬಿಟ್ಟು ಇಲ್ಲೇ ಊಟಕ್ಕೆ ಅಂತ ಕೂತಿದ್ದೀವಿ. ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಡಬೇಕು. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ. ಥ್ಯಾಂಕ್ ಯು.